ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಕ್ಯಾನ್ಸಲ್. ಆರ್ಸಿಬಿ ಫ್ಯಾನ್ಸ್ ಸಾವಿನ ಹಿನ್ನೆಲೆಯಲ್ಲಿ ಸೆಲೆಬ್ರೇಷನ್ ಅನ್ನು ರದ್ದು ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾಗಿದ್ದಂತ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಆರ್ಸಿಬಿ ಫ್ಯಾನ್ಸ್ ಸಾವಿನ ಹಿನ್ನೆಲೆಯಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ. ಸ್ಟೇಡಿಯಂನಲ್ಲಿ ಘನಘೋರ ದುರಂತ ಸಂಭವಿಸಿರುವುದು. ಕಾಲು ತುಳಿದಕ್ಕೆ ಈವರೆಗೆ ಆರ್ಸಿಬಿಯ 10 ಜನ ಅಭಿಮಾನಿಗಳು ಬಲಿಯಾಗಿದ್ದಾರೆ. ಆರ್ಸಿಬಿಯ 10 ಜನ ಅಭಿಮಾನಿಗಳು ಕಾಲು ತುಳಿತಕ್ಕೆ ಬಲಿಯಾಗಿದ್ದಾರೆ. ನಿನ್ನೆ ಗೆದ್ದ ಖುಷಿಯಲ್ಲಿ ಸಂತಸದ ಕಣ್ಣೀರು. ಇವತ್ತು ಕೂಡ ಗೆದ್ದ ಖುಷಿಯಲ್ಲಿ ಆಟಗಾರರನ್ನ ನೋಡಬೇಕು, ಕಣ್ತುಂಬಿಕೊಳ್ಳಬೇಕು ಅಂತ ಹೋದಂತ ಫ್ಯಾನ್ಸ್ ನ ಸಾವಿನ ಕಣ್ಣೀರು. ಯಾರು ಕಾರಣ ಇದಕ್ಕೆಲ್ಲ? ಯಾರು ಜವಾಬ್ದಾರಿ ಇದಕ್ಕೆಲ್ಲ? 10 ಜನ ಅಭಿಮಾನಿಗಳು ಬಲಿಯಾಗಿದ್ದಾರೆ. ಕಾರಣ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾಗಿದ್ದಂತ ಸೆಲೆಬ್ರೇಷನ್ ಅನ್ನ ರದ್ದು ಮಾಡಲಾಗಿದೆ. ಬೇಕಾಗಿತ್ತಾ? ಎಂತ ಅದ್ಭುತವಾದಂತ ಸಂದರ್ಭ ಇತ್ತು, ಎಂತ ಖುಷಿಯ ಗಳಿಗೆ, ಎಂತ ಹೆಮ್ಮೆಯ ಗಳಿಗೆ. ಎಲ್ಲವೂ ನೀರು ಪಾಲು, ಮಣ್ಣು ಪಾಲು. ಈ ಕರ್ಮಕಾಂಡಕ್ಕೋಸ್ಕರ 18 ವರ್ಷ ಕಾಯಬೇಕಾಗಿತ್ತ ಆರ್ಸಿಬಿ ಅಭಿಮಾನಿಗಳು. 10 ಜನ ಬಲಿಯಾಗಿದ್ದಾರೆ ಈ ಸಂದರ್ಭದಲ್ಲಿ, ಬರೋಬ್ಬರಿ 10 ಜನ. ಇನ್ನು ಅದೇನು ಸುದ್ದಿ ಬರುತ್ತೋ ಅಂತ ಭಯ ಆಗ್ತಾ ಇದೆ. 1 ಸಾವು ಅಂದ ತಕ್ಷಣ 6 ಸಾವಾಯಿತು, ಮತ್ತೆ ಈಗ 10 ಸಾವು. ಕ್ಷಣ ಕ್ಷಣಕ್ಕೂ ಅಭಿಮಾನಿಗಳ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ಗಾಯಗೊಂಡವರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಸಾವು ನೋವುಗಳಾಗ್ತಾ ಇದ್ದಾವೆ ಅಂತ ಗೊತ್ತಾದ ತಕ್ಷಣ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾಗಿದ್ದಂತ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಇದರ ನಂತರವೂ ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರೆ ಕ್ಯಾಕರಿಸುಗಿತಾ ಇದ್ರು. ಇಷ್ಟೆಲ್ಲ ಘಟನೆ ಆದ ನಂತರ, ಇಂಥ ದೊಡ್ಡ ದುರಂತ ಆದ ನಂತರ ಕಪ್ಪು ಚುಕ್ಕೆ ಆಗಿ ಹೋಗ್ಬಿಡ್ತು ಇದು ನಮ್ಮ ಆರ್ಸಿಬಿ ಅಭಿಮಾನಿಗಳಿಗೆ. ಕಾರಣ ಯಾರು? ವ್ಯವಸ್ಥೆ ಸರಿಯಾಗಿ ಮಾಡದಂತ ಪೊಲೀಸರ, ಸರಿಯಾಗಿ ಮಾರ್ಗದರ್ಶನ ಮಾಡದಂತ ಸರ್ಕಾರವ, ಸರಿಯಾದಂತ ನಿರ್ಧಾರವನ್ನ ಮಾಡದಂತ ಸರ್ಕಾರನ? ಯಾರ ಕಾರಣ ಇದಕ್ಕೆ? ಯಾರು ಜವಾಬ್ದಾರಿ ಹೊರ್ತಾರೆ ಈ 10 ಸಾವುಗಳಿಗೀಗ? ಅವರ ತಂದೆ ತಾಯಿಗಳಿಗೆ ಯಾರು ಉತ್ತರ ಕೊಡ್ತಾರೆ?